ಓಂ ನಮೋ ಭಗವತೆ ವಾಚಸ್ಪತಯೇ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 34ನೇ ಶ್ಲೋಕದ ಶ್ರವಣ ಇವತ್ತು ಅಧಿಕ ಜ್ಯೇಷ್ಠ ಮಾಸದ ಮೊದಲ ದಿವಸದಂದು ಆಗಬೇಕಾಗಿದೆ. ವಿದುರ ಉದ್ಧವನನ್ನು ಸಂದರ್ಶಿಸಿದಾಗ ಎಲ್ಲ ಯಾದವರ ಕುಶಲ ಪ್ರಶ್ನೆ ಮಾಡ್ತಿದ್ದಾನೆ. ಅಲ್ಲಿ ಈಗ ಅನಿರುದ್ಧನ ಬಗ್ಗೆ ಇಲ್ಲಿ ಕೇಳ್ತಿದ್ದಾನೆ. ಎಲ್ಲ ಯಾದವರಿಗೆ ಇಷ್ಟಾರ್ಥಗಳನ್ನು ಪೂರೈಸುವಂಥ ಅನಿರುದ್ಧ ಅವರಿಗೆ ತುಂಬ ಆಪ್ತನಾದವನು. ಅವನು ಸುಖಿಯಾಗಿದ್ದಾನ. ಆ ಅನಿರುದ್ಧ ಸಾಮಾನ್ಯನಲ್ಲ. ಅವನಲ್ಲಿ ಭಗವಂತನ ಅನಿರುದ್ಧ ಎಂಬ ರೂಪವೇ ಇದೆ. ಆ ಅನಿರುದ್ಧ ಎಂಬ ರೂಪ ಕೇವಲ ವೇದದಿಂದ ಪ್ರತಿಪಾದ್ಯವಾದದ್ದು, ಜ್ಞಾನಪೂರ್ಣವಾದದ್ದು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳೇನಿವೆ. ಅದರಲ್ಲಿ ವಾಸುದೇವನ ಬಳಿಕ 4ನೇದೇ ಅನಿರುದ್ಧ ರೂಪ. ಅದು ಈ ಅನಿರುದ್ಧನಲ್ಲಿದೆ. ಅಂಥ ಅನಿರುದ್ಧ ಕೃಷ್ಣನ ಮೊಮ್ಮಗ. ಆತ ಕುಶಲಿಯಾಗಿದ್ದಾನೋ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾನೆ. ಕೃಷ್ಣನ ಮಗ ಪ್ರದ್ಯುಮ್ನ ಮಗನೇ ಈ ಅನಿರುದ್ಧ. ಶ್ರೀಧರರ ವ್ಯಾಖ್ಯಾನದಲ್ಲಿ ಅವನು ಸಕಲ ಶಬ್ದರಾಶಿಗೆ ಯೋನಿ ಕಾರಣ. ಅವ್ರು ಹೇಳುವಂತೆ ಚಿತ್ತ, ಅಹಂಕಾರ, ಬುದ್ಧಿ, ಮನಸ್ಸು ಇವು ಅಂತಃಕರಣದ ಪ್ರಭೇದಗಳು. ಅದಕ್ಕೆ ಕ್ರಮವಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇವರು ಅಧಿಷ್ಠಾತ್ರಗಳು. ಈ ಮನಸ್ಸು ಶಬ್ದಕ್ಕೆ ಕಾರಣ ಆಗಿದೆ ಅಂತ ಅವರ ಅಭಿಪ್ರಾಯ. ಅದಕ್ಕೆ ಶ್ರುತಿಯೊಂದನ್ನು ಹೇಳ್ತಾರೆ, ಮನಃಪೂರ್ವ ರೂಪಂ ವಾಗ್ ಉತ್ತರ ರೂಪಂ ಅಂತ. ಮನಸ್ಸು ಮೊದಲನೇದ್ದು, ಆ ಮನಸ್ಸಿನಿಂದ ಹುಟ್ಟುವಂಥದ್ದೇ ವಾಕ್ ಅಂತ. ಹೀಗೆ ಮನಸ್ಸಿಗೆ ಅಧಿಷ್ಠಾತ್ರವಾದ ಅನಿರುದ್ಧನಿಂದ ಹುಟ್ಟುವಂಥದ್ದೇ ಈ ಶಾಸ್ತ್ರ ಅಂತ ಅವರ ತಾತ್ಪರ್ಯ. ಮನಸಾವ ಅಗ್ರೇ ಸಂಕಲ್ಪಯತಿ ಅಥ ವಾಚಾ ವ್ಯವಹರತಿ. ಮೊದಲು ಮನಸ್ಸಿನಿಂದ ಆಲೋಚನೆ ಮಾಡಿ ಮುಂದೆ ವಾಕ್ಯನಿಂದ ವ್ಯವಹಾರ ಮಾಡ್ತಾನೆ ಅಂತ. ಇದೆಲ್ಲವನ್ನು ಐತರೇಯ ಬ್ರಾಹ್ಮಣ, ಐತರೇಯ ಉಪನಿಷತ್ನಲ್ಲಿ ಬಂದದ್ದನ್ನ ಅವರು ಕೋಟ್ ಮಾಡಿದ್ದಾರೆ. ಆದ್ದರಿಂದ ಅವರ ದೃಷ್ಟಿಯಲ್ಲಿ ಈ ಅನಿರುದ್ಧ ಶಾಸ್ತ್ರಕ್ಕೆ ಕಾರಣ ಅಂತ ಅಭಿಪ್ರಾಯ. ಆದರೆ ವೀರರಾಘವರ ವ್ಯಾಖ್ಯಾನದಲ್ಲಿ ಶಾಸ್ತ್ರವೇ ಕಾರಣವಾಗಿ ಉಳ್ಳವನು. ಯೋನಿ ಅಂದರೆ ಪ್ರಮಾಣ ಅಂತ ಅರ್ಥ. ಯಾವ ಅನಿರುದ್ಧನನ್ನು ತಿಳ್ಕೊಳ್ಳಿಕ್ಕೆ ಶಾಸ್ತ್ರವೇ ಪ್ರಮಾಣವೋ ಅವನು ಶಬ್ದ ಯೋನಿ. ಶಬ್ದ ಯೋನಿ ಯಶಸಃ ಅಥವಾ ಶಾಸ್ತ್ರಂ ಪ್ರಮಾಣಂ ಯಶಸಃ ಶಾಸ್ತ್ರ ಪ್ರಮಾಣಕಃ ಅಂತ ಹೀಗೆ ಅಭಿಪ್ರಾಯ. ವೀರರಾಘವರ ಅಭಿಪ್ರಾಯಕ್ಕೂ ನಮ್ಮ ಅಭಿಪ್ರಾಯಕ್ಕೂ, ಅಂದರೆ ವಿಜಯಧ್ವಜರು ಬರೆದಿರುವ ಅಭಿಪ್ರಾಯಕ್ಕೂ ಯಾದವಾರರು ಬರೆದಿರುವ ಅಭಿಪ್ರಾಯಕ್ಕೂ ಹೊಂದಾಣಿಕೆ ಇದೆ. ಶ್ರೀಧರ ಅಭಿಪ್ರಾಯಕ್ಕೆ ಉಳಿದವರ ಅಭಿಪ್ರಾಯದಿಂದ ಹೊಂದಾಣಿಕೆ ಇಲ್ಲ. ತನ್ನ ಆಶ್ರಿತರಾದವರಿಗೆ ಯಾವುದೇ ಅಡೆತಡೆ ಇಲ್ಲದೇನೆ ಅಪೇಕ್ಷೆಗಳನ್ನು ಈಡೇರಿಸುವವನು. ಆದ್ದರಿಂದ ಅನಿರುದ್ಧ. ರೋಧ ಅಂದರೆ ಅಡೆತಡೆ. ಅದಿಲ್ಲದೆ ಆಶ್ರಿತರಾದವರಿಗೆ ಎಲ್ಲವನ್ನೂ ಕೊಡುವವನಾದ್ರಿಂದ ಅನಿರುದ್ಧ ಅಂತಾರೆ ವಿಜಯಧ್ವಜರು. ಶಬ್ದ ಅಂದರೆ ವೇದ, ಯೋನಿ ಜ್ಞಪ್ತಿ ಕಾರಣ. ಯಾರ ಜ್ಞಾನಕ್ಕೆ ಶಬ್ದಶಾಸ್ತ್ರವೇ ಕಾರಣನೋ ಅವನು ಅಂತ ಅದರ ತಾತ್ಪರ್ಯ. ಅವನು ಮನೋಭಿಮಾನಿ ಈ ಅನಿರುದ್ಧ. ಸರ್ವ ಕಾರ್ಯಗಳಲ್ಲೂ ಮನಸ್ಸನ್ನು ತೊಡಗಿಸುವವನು ಅವನು. ಮನಸಾವ ಅಗ್ರೇ ಸಂಕಲ್ಪೈತಿ ಅನ್ನುವ ಐತರೇಯ ಉಪನಿಷತ್ತಿನ ಮಾತನ್ನು ವಿಜಯಧ್ವಜರು ಉದ್ಧರಿಸಿದರು. ಶ್ಲೋಕದಲ್ಲಿ ಸತ್ವತುರೀಯಮರ್ಥಂ ಅಂತಿದೆ. ಸತ್ವ ಅಂದ್ರೆ ಚಿತ್ತ ಅಂತ ಅರ್ಥ. ಮನಸ್ಸು ಅನ್ನೋದಕ್ಕೆ ಪರ್ಯಾಯ ಪದ ಸತ್ವ ಅನ್ನೋದು. ಅದಕ್ಕಾಗಿ ವಿಜಯಧ್ವಜರು ಸತ್ವಾತ್ ಅಂದ್ರೆ ಚಿತ್ತಾತ್ ಅಂದ್ರೆ ಚಿತ್ತದ ನಿಯಾಮಕನಾದ ವಾಸುದೇವನಿಂದ, ತುರಿಯಂ 4ನೇ ರೂಪ ಈ ಮನಃಶಬ್ದದ ಅರ್ಥನಾದ ಅನಿರುದ್ಧ. ಅದಕ್ಕೆ ಒಂದು ಶ್ಲೋಕ ಉದ್ಧರಿಸ್ತಾರೆ ಅವರು. ಅದು ಭಾಗವತದ್ದೇ ಶ್ಲೋಕ. ಮನೋಬುದ್ಧಿರಹಂಕಾರ
ಚಿತ್ತಮಿತ್ಯಂತರಾತ್ಮನಃ ಯದ್ವಿದುರ್ಹ್ಯನಿರುದ್ಧಾಖ್ಯಂ ಋಷೀಕಾಣಾಮಧೀಶ್ವರಂ ಶಾರದೇಂದೀವರಶ್ಯಾಮಂ ಸಂರಾಧ್ಯಂ ಯೋಗಿಭಿಸ್ಸಹ ಅಂತ. ಇದು ಭಾಗವತದ ಇದೇ 3ನೇ ಸ್ಕಂದದ 27ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕ. ಅಲ್ಲಿ ಯದ್ವಿದುರ್ಹ್ಯನಿರುದ್ಧಾಖ್ಯಂ ಋಷೀಕಾಣಾಮಧೀಶ್ವರಂ ಶಾರದೇಂದೀವರಶ್ಯಾಮಂ ಸಂರಾಧ್ಯಂ ಯೋಗಿಭಿಸ್ಸಹ ಅನ್ನೋದು ಕಾಣಿಸ್ತದೆ. ಆದರೆ ಮನೋಬುದ್ಧಿರ ಅಹಂಕಾರ ಅನ್ನೋದು ಅಲ್ಲಿ ಆ ಮುಂದಿನ ಭಾಗ ತೆಗೆದಾಗ ನಮ್ಗೆ ಕಾಣಿಸೋದಿಲ್ಲ. ಅಲ್ಲೇ ಎಲ್ಲಾದರೂ ಹಿಂದೆ ಮುಂದೆ ಈ ಮನೋಬುದ್ಧಿರ ಅಹಂಕಾರ ಚಿತ್ತಮಿತ್ಯಂತರಾತ್ಮನಃ ಅನ್ನುವುದು ಇದ್ದಿರಬೇಕು. ಮುಂದೆ ಆ ಭಾಗದ ಭಾಗವತ ಪ್ರವಚನ ನಡೆದಾಗ ಅದನ್ನು ನಾನು ಅಧ್ಯಯನ ಮಾಡಬೇಕಷ್ಟೆ. ಮನೋಬುದ್ಧಿರ ಅಹಂಕಾರ ಚಿತ್ತಮಿತ್ಯಂತರಾತ್ಮನಃ ಅನ್ನೋದು ಎಲ್ಲಿದೆ? ಉತ್ತರ ಭಾರತದ ಪಾಠ ಹುಡುಕಿದ್ರು, ದಕ್ಷಿಣ ಭಾರತದ ಪಾಠ ಹುಡುಕಿದ್ರು, ನನಗದು ಕಾಣಲಿಲ್ಲ. ಹಿಂದೆ ಮುಂದೆ ಎಲ್ಲಾದರೂ ಇದ್ದಿರಬಹುದು, ಅಥವಾ ವಿಜಯಧ್ವಜರ ಪಾಠವೇ ಅದೊಂದು ಇದ್ದಿರಬಹುದು. ಅದನ್ನ ಮುಂದಿನ ಸಂಶೋಧನದಲ್ಲೇ ಗೊತ್ತಾಗಬೇಕಷ್ಟೆ. ಈಗಂತೂ ಯದ್ವಿದುರ್ಹ್ಯನಿರುದ್ಧಾಖ್ಯಂ ಋಷೀಕಾಣಾಮಧೀಶ್ವರಂ ಅನ್ನುವ ಶ್ಲೋಕ ಆ 3ನೇ ಸ್ಕಂದದ 27ನೇ ಅಧ್ಯಾಯದ 30ನೇ ಶ್ಲೋಕ ರೂಪದಲ್ಲಿ ಕಂಡು ಬರ್ತದೆ. ಉತ್ತರ ಭಾರತದ ಪಾಠದಲ್ಲಿ ಅದು 26ನೇ ಅಧ್ಯಾಯ, ಅಲ್ಲಿ 28ನೇ ಶ್ಲೋಕ. ಅಲ್ಲಿ ಮುಂದೆ 27ನೇ ಅಧ್ಯಾಯದಲ್ಲಿ ಋಷೀಕಾಣಾಮಧೀಶ್ವರಂ ಅಂತ ಹೇಳಿದ್ದಾರೆ ಈ ಅನಿರುದ್ಧನನ್ನು. ಅದಕ್ಕೆ ಕಾರಣ ಏನಂದ್ರೆ, ಮನಸ್ಸು ಸರ್ವೇಂದ್ರಿಯ ನಿಯಾಮಕ ಆದ್ರಿಂದ ಮನಸ್ಸಿಗೆ ನಿಯಾಮಕನಾದಂತಹ ಈ ಅನಿರುದ್ಧ ಮನಸ್ಸಿಗೆ ನಿಯಾಮಕ ಆದ್ರಿಂದ ಉಳಿದ ಎಲ್ಲ ಇಂದ್ರಿಯಗಳಿಗೂ ನಿಯಾಮಕನಾಗಿದ್ದಾನೆ. ಅದನ್ನು ವಿಜಯಧ್ವಜರು ಅಲ್ಲಿ ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಶಾರದೇಂದೀವರ ಶ್ಯಾಮ, ಶರತ್ಕಾಲದ ನೀಲಕಮಲದಂತೆ ಕಾಂತಿ ಇದ್ದವನು. ಸಾಮ್ರಾಜ್ಯಂ ಯೋಗಿಭಿ, ಯೋಗಿಗಳಿಂದ ಆತ ಧ್ಯೇಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಮನೋಜಯ ಬೇಕು ಅನ್ನುವ ಉದ್ದೇಶದಿಂದ ಮನೋಜಯವನ್ನು ಬಯಸುವಂತಹ ಯೋಗಿಗಳು ಆ ಅನಿರುದ್ಧನನ್ನೇ ಧ್ಯಾನ ಮಾಡ್ತಾರೆ ಅಂತ ಅಲ್ಲಿ ಯಾದವಾರ್ಯರು ಅದನ್ನು ವರ್ಣನೆ ಮಾಡಿದ್ದಾರೆ. ಶಬ್ದಯೋನಿ ಅಂದ್ರೆ ಇಲ್ಲಿ ಈ 1ನೇ ಅಧ್ಯಾಯದಲ್ಲಿ ಶಬ್ದೈಕ ಸಮಧಿಗಮ್ಯನಾದವನು ಈ ಭಗವಂತ. ಅವನು ಮನೋಮಯ ಅಂದರೆ ಜ್ಞಾನಪೂರ್ಣ ಅನ್ನೋ ಅರ್ಥವನ್ನು ಹೇಳಿದ್ದಾರೆ ಯಾದವಾರ್ಯರು. ಅದೇ ಅರ್ಥವನ್ನೇ ಉಳಿದ ಅನುವಾದಕಾರರು ಕೂಡ ಇಟ್ಕೊಂಡಿದ್ದಾರೆ. ಸತ್ವ ಅಂದ್ರೆ ವಾಸುದೇವ, ಅವನಿಂದ 4ನೇ ರೂಪವೇ ಈ ಅನಿರುದ್ಧ ಎಂಬ ಭಗವಂತನ ರೂಪ. ಮನೋಮಯ ಅನ್ನುವ ಶಬ್ದವನ್ನು ಆಚಾರ್ಯರು ಜ್ಞಾನಮಯ ಅಂತ ಉಪನಿಷತ್ ಭಾಷ್ಯದಲ್ಲಿ, ಪ್ರಾಯ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳಿರೋದ್ರಿಂದ ಇಲ್ಲಿ ಯಾದವಾರ್ಯರು ಕೂಡ ಮನೋಮಯಂ ಜ್ಞಾನ ಪೂರ್ಣಂ ಅಂತ ಹೀಗೆ ಅರ್ಥ ಬರೆದಂತೆ ಕಾಣಿಸ್ತದೆ. ಅದಕ್ಕೆ ಮತ್ತೊಂದು ಅರ್ಥವನ್ನು ನಾವು ಹೇಳಬಹುದು. ಮನೋಮಯ ಅಂದ್ರೆ ಮನೋನಿಯಾಮಕ ಅಂತ ಅದರ ಅರ್ಥ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ವಾಸುದೇವ ಇತ್ಯಾದಿ ರೂಪಗಳು ಏನೇನು ಮಾಡ್ತವೆ ಅನ್ನೋದನ್ನು ಹೇಳಿದ್ದಾರೆ. ಈ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಕೃತಿ ಸಮಸ್ಥಿತಿಯಲ್ಲಿರುತ್ತದೆ. ಅದಕ್ಕೆ ಕ್ಷೋಭೆ ಆದಾಗ ಸೃಷ್ಟಿ ಪ್ರಾರಂಭ ಆಗ್ತದೆ. ಆ ಕ್ಷೋಭೆಯನ್ನು ಮಾಡುವ ರೂಪವೇ ನಾರಾಯಣ ರೂಪ. ಪ್ರಕೃತಿ ಕ್ಷೋಭಕಂ ರೂಪಂ ದೈವಂ ನಾರಾಯಣಾಭಿಧಂ. ಪ್ರಕೃತವು ಮಹತಃ ಸ್ರಷ್ಟ ಪರಮ ಪುರುಷೋತ್ತಮ ತದೇವ ವಾಸುದೇವಾಖ್ಯಂ ಮಹತತ್ವ ನಿಯಾಮಕಂ. ಆ ಪ್ರಕೃತಿಯಲ್ಲಿ ಮಹತ್ತತ್ವವನ್ನು ಹುಟ್ಟಿಸುವ ರೂಪವೇ ವಾಸುದೇವ ರೂಪ, ಅದು ಮಹತ್ತತ್ವಕ್ಕೆ ನಿಯಾಮಕ. ಸಂಕರ್ಷಣ ರೂಪ ಸೂಕ್ಷ್ಮ ಅಹಂಕಾರಕ್ಕೆ ನಿಯಾಮಕ. ಸ್ಥೂಲಾಹಂಕಾರ ನಿಯಮಿ ವಿಷ್ಣು ಪ್ರದ್ಯುಮ್ನ ನಾಮಕ. ಸ್ಥೂಲಾಹಂಕಾರಕ್ಕೆ ಭಗವಂತನ ಪ್ರದ್ಯುಮ್ನ ರೂಪ ನಿಯಾಮಕ. ಅನಿರುದ್ಧೋ ಮನಸ್ತತ್ವ ನಿಯಂತ ಭಗವಾನ್ ಹರಿಹಿ ಅಂತ ಅಲ್ಲಿ ಬಂದಿದೆ. ಹೀಗೆ ಮನಸ್ತತ್ವವನ್ನು ನಿಯಂತ್ರಿಸುವ ಭಗವಂತನ ರೂಪವೇ ಅನಿರುದ್ಧ ರೂಪ. ಆದ್ದರಿಂದ ನಾವಿಲ್ಲಿ ಈ ಮನೋಮಯ ಅಂದ್ರೆ ಮನಸ್ಸನ್ನು ನಿಯಂತ್ರಿಸುವವನ ಅರ್ಥವನ್ನು ಕೂಡ ತಿಳ್ಕೊಳ್ಬಹುದು. ಶ್ಲೋಕವನ್ನು ನೋಡಿದಾಗ ಅದು ಭಗವಂತನ ಮೊಮ್ಮಗನಾದ ಕೃಷ್ಣನ ಮೊಮ್ಮಗನಾದ ಅನಿರುದ್ಧನ ವರ್ಣನ ಅಂತಾನೆ ಅನಿಸ್ತದೆ. ಆದರೆ ಯಾದವಾರ್ಯರಲ್ಲಿ ಹೇಳಿದ್ದಾರೆ ಅದನ್ನು. ಹಿಂದೆ ಈ ಕೃಷ್ಣ ಮತ್ತು ಬಲರಾಮರ ಕುರಿತು ಪ್ರಶ್ನೆ ಕೇಳುವಾಗ, ಕುಶಲ ಪ್ರಶ್ನೆ ಮಾಡುವಾಗ ಇದೇ ವಿದುರ ಹೇಳಿದ್ದ.
ಪುರಾಣವು ಪುರುಷವು ಅಂತ. ಬಲರಾಮ ಮತ್ತು ಕೃಷ್ಣರಿಬ್ಬರನ್ನು ಪುರಾಣ ಪುರುಷರು ಅಂತ ಹೇಳಿದ್ದು. ಅದು ಹೇಗೆ ಅಂದ್ರೆ, ಬಲರಾಮನಲ್ಲಿ ಆವಿಷ್ಟವಾದ ಭಗವಂತನ ಶ್ವೇತಕೇತ ಕೇಶ ಎಂಬ ರೂಪ ಇದೆಯಲ್ಲ, ಅದನ್ನು ಉದ್ದೇಶಿಸಿ ಆ ಥರ ಹೇಳಿತ್ತು. ಹಾಗಾಗಿ ಅಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು ಹಾಗೆ ಇಲ್ಲಿ ಕೂಡ ಮಾಡ್ಕೋಬೇಕು. ಇಲ್ಲಿ ಅನಿರುದ್ಧ ಅಂತ ಹೇಳಿರುವುದು ಅಂತರ್ಯಾಮಿಯಾದ ಭಗವಂತನನ್ನು ಉದ್ದೇಶಿಸಿ. ಹೀಗೆ ಮನಸ್ತತ್ವಕ್ಕೆ ನಿಯಾಮಕನಾದ ಅನಿರುದ್ಧ ರೂಪದ ಭಗವಂತನ ಸನ್ನಿಧಾನ ಪಾತ್ರನಾದ ಈ ಅನಿರುದ್ಧ ಕುಶಲಿಯಾಗಿದ್ದಾನೋ ಹೇಗೆ ಅಂತ ಒಟ್ಟು ಅದರ ತಾತ್ಪರ್ಯ ಆಗ್ತದೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.